ಹೆಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ಮಧ್ಯಾಹ್ನ ನಮ್ಮ ಅತ್ತೆ ಮತ್ತು ನನ್ನ ತಂಗಿ ಬಂದಿದ್ದರು. ಅವ್ರಿಗೆ ಸ್ವೀಟ್ ಏನಾದರೂ ಮಾಡೋಣ ಅಂದ್ಬಿಟ್ಟು ಜಾಮೂನ್ ಮಾಡ್ತಾಯಿದ್ದೆ, ಡ್ರೈ ಜಾಮೂನ್. ಸೊ ಅದಕ್ಕೆ ಇವಾಗ ನಾನು ಪಾಕಕ್ಕೆ ಇಟ್ಕೋತಾ ಇದ್ದೀನಿ. 1.5 ಗ್ಲಾಸ್ ಅಷ್ಟು ನೀರು ಹಾಕಿ ಆ್ಯಂಡ್ 1 ಬೌಲಷ್ಟು ಶುಗರ್ ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟ್ ನಾನು ಜಾಮೂನ್ ಮಾಡಲಿಕ್ಕೆ MTR ಪ್ಯಾಕೆಟ್ ಯೂಸ್ ಮಾಡಿದ್ದೀನಿ, 1 ಪ್ಯಾಕೆಟ್. ಇವಾಗ ನಾವು ನೀರು ಹಾಕ್ಕೊಂಡು ಸ್ವಲ್ಪ ಕಲಿಸ್ಕೋಬೇಕು. ಯಾಕಂದರೆ ಒಂದೇ ಸಲ ನೀರು ಆ್ಯಡ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸ್ವಲ್ಪ ಆ್ಯಡ್ ಮಾಡಿಕೊಂಡು ಯಾವ ಕನ್ಸಿಸ್ಟೆನ್ಸಿ ಬೇಕು, ತಿಕ್ಕಾಗಿರಬೇಕು. ಸ್ವಲ್ಪ ಏನಾದರೂ ತೆಳುವಾಯ್ತಾ ಅಂದರೆ ಉಂಡೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ, ತಿಕ್ಕಾಗಿ ಇದ್ರೇ ಬೆಟರು. ಸ್ವಲ್ಪ ನೀರು ಹಾಕ್ಕೊಂಡು ಆ್ಯಡ್ ಮಾಡ್ಕೊಂಡು ನಾರ್ಮಲ್ ಕನ್ಸಿಸ್ಟೆನ್ಸಿಗೆ ಗಟ್ಟಿಯಾಗಿ ಕಲಿಸ್ಕೊಳ್ಳಿ. ಆಮೇಲೆ ಉಂಡೆ ಮಾಡಬೇಕಾದ್ರೂ ಅಷ್ಟೇ ಕರೆಕ್ಟಾಗಿ ಉಂಡೆ ಮಾಡ್ಕೊಳ್ಳಿ. ಓಪನ್ ಇರೋ ಥರ ಎಲ್ಲ ಮಾಡ್ಕೊಂಡ್ರೆ ಪಾಕಕ್ಕೆ ಹಾಕಿದಾಗ ಒಡೆದೋಗ್ಬಿಡುತ್ತೆ. ನೆಕ್ಸ್ಟ್ ನಾನಿಲ್ಲಿ ಬೇಯಿಸ್ಕೊತಾ ಇದ್ದೀನಿ. ಬೇಯಿಸ್ಕೊಳ್ಬೇಕಾದ್ರೂ ಅಷ್ಟೇ ಉರಿ ಸ್ವಲ್ಪ ಕಮ್ಮಿ ಇಟ್ಕೊಂಡಿರಿ. ಯಾಕಂದರೆ ಜಾಸ್ತಿ ಉರಿ ಇಟ್ಕೊಂಡು ಏನಾದರೂ ಕಾಯಿಸ್ಕೊಂಡ್ರೆ ಮೇಲೆ ಸೀದೋಗಿರುತ್ತೆ, ಒಳಗಡೆ ಬೆಂದಿರಲ್ಲ. ಅದಕ್ಕೆ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಬೇಯಿಸ್ಕೊಳ್ಳೋದು ಒಳ್ಳೆಯದು. ನೆಕ್ಸ್ಟ್ ಗೋಲ್ಡಿಶ್ ಬ್ರೌನ್ ಬರೋವರೆಗೂ ಬೇಯಿಸ್ಕೊಳ್ಳಿ, ಆವಾಗ ಅದು ಜಾಮೂನ್ ಆಗಿದೆ ಅಂತ. ನೆಕ್ಸ್ಟ್ ನೀವು ಜಾಮೂನ್ ಮಾಡಿರ್ತೀರಲ್ಲ ಪಾಕ, ಅದಕ್ಕೆ ಡೈರೆಕ್ಟಾಗಿ ಆ್ಯಡ್ ಮಾಡ್ಕೋಬೋದು. ಪಾಕ ಸ್ವಲ್ಪ ಆರಿರಬೇಕು, ಆವಾಗ ನೀವು ಜಾಮೂನು ತೇಲ್ಸಿದ ತೆಗ್ದ್ಮೇಲೆ ಅದಕ್ಕೆ ಡೈರೆಕ್ಟಾಗಿ ಆ್ಯಡ್ ಮಾಡ್ಕೋಬೋದು. ನಾನು ಚಪಾತಿ ದಾಲ್ ಮಾಡಿದ್ದೆ ಊಟಕ್ಕೆ ಅಂತ, ಇವಾಗ ನಾನು ಹಾಕ್ಕೊಡ್ತಾ ಇದ್ದೀನಿ. ಆ್ಯಂಡ್ ಈಗ ಪಾಪು ಬೇರೆ ಇದ್ಬಿಟ್ಟ, ಅತ್ತೆ ಹೋಗಿ ಎತ್ಕೊಬಂದು ತೊಡೆ ಮೇಲೆ ಹಾಕ್ಕೊಂಡು ತಿಂತಾಯಿದ್ರು. ಅವ್ರಿಗೆ ಕಂಫರ್ಟಬಲ್ ಇಲ್ಲ ಅಂದ್ರೂ ತಿಂದರು. ನೆಕ್ಸ್ಟ್ ಅವ್ರ ಮನೆಗೆ ಹೊರಟ್ರು. ಊಟ ಮುಗಿಸ್ಕೊಂಡು ಅದಕ್ಕೆ ಅರಿಶಿನ ಕುಂಕುಮಕ್ಕೆ ರೆಡಿ ಮಾಡ್ಕೋತಾ ಇದ್ದೆ. ನೆಕ್ಸ್ಟ್ ಮಡ್ಲಕ್ಕಿ ಮತ್ತು ಸೀರೆ ಹಾಕ್ಕೊಡ್ತಾ ಇದ್ದೀನಿ ಅಂದರೆ ನಮ್ಮ ಅತ್ತೆ ನಮ್ಮ ಪಾಪುಗೆ 5 ತಿಂಗಳವರೆಗೂ ನೀರು ಹಾಕ್ಕೊಟ್ಟಿದ್ರು. ಈಗ ನಮ್ಮ ಪಾಪುಗೆ 5 ತಿಂಗಳು ಬಿದ್ದಿದೆ. ಅದಕ್ಕೇ ಸೀರೆ ಮತ್ತು ಮಡ್ಲಕ್ಕಿ ಕೊಟ್ಬಿಟ್ಟು ಶಾಸ್ತ್ರ ಮುಗಿಸ್ಕೊಳ್ಳೋದ ಅಂತ ಕೊಡ್ತಾಯಿದ್ದೆ. ನೆಕ್ಸ್ಟ್ ನಾಳೆ ಕಿವಿ ಚುಚ್ಸೋದು ಬೇರೆ ಇತ್ತು, ಅದಕ್ಕೇ ಇವತ್ತೇ ಮಾಡಿಬಿಟ್ರೆ ಒಳ್ಳೇದು ಅಂದ್ಬಿಟ್ಟು ಇವತ್ತು ಕೊಟ್ವಿ, ಒಳ್ಳೆ ದಿನ ಅಂತ ಹೇಳಿದ್ರು. ಸೊ ಅದಕ್ಕೆ ನೆಕ್ಸ್ಟ್ ತಂಗಿಗೂ ಅರಿಶಿನ ಕುಂಕುಮ ಕೊಟ್ಬಿಟ್ಟು ಅವ್ರಿಗೆ ಸ್ವಲ್ಪ ಲೇಟ್ ಆಗಿತ್ತು ಅಂದ್ಬಿಟ್ಟು ಬೇಗ ಹೊರಟ್ರು. ಪಾಪನ ಆಟ ಆಡಿಸ್ಕೊಂಡು ಮುದ್ದಾಡ್ಕೊಂಡು ಇರಲಿಕ್ಕೆ ಇನ್ನೊಂದು ದಿನ ಬರ್ತೀವಿ ಅಂದ್ಬಿಟ್ಟು ಪಾಪನ ಮಾತಾಡಿಸ್ಕೊಂಡು ಹೋದರು ಅವರು. ಆ್ಯಂಡ್ ನಾನು ಅವ್ರಿಗೆ ಡ್ರೈ ಜಾಮೂನ್ ಕೊಟ್ಟಿರಲಿಲ್ಲ, ನಾನು ಹಾಗೆ ನಾರ್ಮಲಾಗಿ ಕೊಟ್ಬಿಟ್ಟಿದ್ದೆ. ಇವಾಗ ನಾನು ಡ್ರೈ ಜಾಮೂನ್ ಮಾಡಲಿಕ್ಕೆ ಒಂದು ಪ್ಲೇಟ್ಗೆ ಕೊಬ್ಬರಿ ತುರಿನ ಸ್ಪ್ರೆಡ್ ಮಾಡಿಕೊಂಡು ಆ್ಯಂಡ್ ಒಂದೊಂದೇ ಜಾಮೂನ್ಗಳನ್ನ ಆ್ಯಡ್ ಮಾಡ್ಕೊಂಡು ರೋಲ್ ಮಾಡಿಕೊಂಡ್ರೆ ಅದೆಲ್ಲ ಕೊಬ್ಬರಿ ತುರಿ ಜಾಮೂನ್ಗೆ ಅಂಟ್ಕೊಳ್ಳುತ್ತೆ. ಅಂಟ್ಕೊಂಡ್ಮೇಲೆ ಒಂದು ಬಾಕ್ಸಿಗೆ ಶಿಫ್ಟ್ ಮಾಡಿಕೊಂಡು ನಮ್ಗೆ ಯಾವಾಗ ಬೇಕಂದರೆ ಆವಾಗ ತಿನ್ಕೋತೀವಿ. ಇದಾಗಿತ್ತು ಈ ದಿನದ ವ್ಲಾಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗುವ ಅಂತ ಹೇಳ್ತಾ ಎಲ್ಲರೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.